ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದು ಹೇಗಿರುತ್ತೆ ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿ ಲೈನನ್ನು ಕನ್ನಡದಲ್ಲಿ ತಿಳಿಸಿಕೊಟ್ಟಿರೋದ್ರಿಂದ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ಉದ್ದ ಸೆಂಟೆನ್ಸ್ಗಳನ್ನು ಕೂಡ ಕಲಿಯೋದು ಏನೂ ಕಷ್ಟ ಆಗಲ್ಲ. ಈಗಾಗಲೇ ಸಿಂಪಲ್ ಸೆಂಟೆನ್ಸಸ್, ಕಾಂಪೌಂಡ್ ಸೆಂಟೆನ್ಸಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಮತ್ತು ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯಕ್ಕೆ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ. ಈಗ ಈ ವಿಡಿಯೋದಲ್ಲಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕೂಡ ಇನ್ನೊಂದಿರುತ್ತೆ, ಅದರ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ದೀನಿ. ಮೊದಲು ಇಂಗ್ಲೀಷ್ನಲ್ಲಿ ಇದರ ಡೆಫಿನಿಷನ್ ಏನು ಅಂತ ನೋಡೋಣ. A sentence containing one or more dependent clauses and two or more independent clauses joined by a conjunction or a semicolon is known as compound complex sentence. ಅಂದರೆ ಒಂದು ವಾಕ್ಯದಲ್ಲಿ ಕಡಿಮೆ ಅಂದರೆ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇರಬೇಕು ಮತ್ತು ಕಡಿಮೆ ಅಂದ್ರೂ ಒಂದು ಡಿಪೆಂಡೆಂಟ್ ಕ್ಲಾಸ್ ಇರಬೇಕು. ಅಂಥ ಸೆಂಟೆನ್ಸನ್ನು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಈ ವಿಡಿಯೋನೇ ಮೊದಲೇ ನೋಡ್ತಾ ಇದ್ದು ಕ್ಲಾಸಸ್ ಅಂದ್ರೇನು, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಅವುಗಳ ಬಗ್ಗೆ ತಿಳ್ಕೊಂಡು ಮತ್ತೆ ಈ ವಿಡಿಯೋನ ನೋಡೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಚೆನ್ನಾಗಿ ಅರ್ಥ ಆಗಲ್ಲ. ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಸ್ಟ್ರಿಪ್ ಕಾಣುತ್ತಲ್ಲ, ಇದರ ಮೇಲೆ ಒತ್ತಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಅದನ್ನು ನೋಡಿ ನಂತರ ಇಲ್ಲಿಗೆ ಬನ್ನಿ. ಗೊತ್ತಿದ್ದರೆ ಮುಂದುವರಿಸಿ. ಹಾಗೆಯೇ ಇಂಗ್ಲೀಷ್ ಏನೂ ಗೊತ್ತಿಲ್ಲದವರು, ಇಂಗ್ಲೀಷನ್ನು ಕಲಿಬೇಕು ಅಂತ ಇಷ್ಟಪಡೋರು ನನ್ನ ಇನ್ನೊಂದು ಚಾನಲ್ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಕಲಿಯಬಹುದು. ಯೂಟ್ಯೂಬ್ ಓಪನ್ ಮಾಡಿ ಕಲಿಸು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಆ ಚಾನಲ್ ಸಿಗುತ್ತೆ. ಯಾರ ಸಹಾಯನೂ ಇಲ್ಲದೆ ಸ್ವಂತವಾಗಿ ಕಲಿಬಹುದು ಇಂಗ್ಲೀಷ್ನ. ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಕಲಿಯಬಹುದು ಸ್ವಂತವಾಗಿ. ರವಿ took me to a restaurant and we had a nice dinner. After that we watched cricket match. ನೋಡಿ, ರವಿ took me to a restaurant and we had a dinner. ಈ ಪಾರ್ಟ್ ಕಾಂಪೌಂಡ್ ಸೆಂಟೆನ್ಸ್. ಆಫ್ಟರ್ ದಟ್ ವಿ ವಾಚ್ಡ್ ಕ್ರಿಕೆಟ್ ಮ್ಯಾಚ್, ಇದು ಒಂದು ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಈ ಸೆಂಟೆನ್ಸ್ನಲ್ಲಿ ಕಾಂಪೌಂಡ್ ಸೆಂಟೆನ್ಸು ಇದೆ, ಕಾಂಪ್ಲೆಕ್ಸ್ ಸೆಂಟೆನ್ಸು ಇದೆ. ಅದಕ್ಕೆ ಇದು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನಿಸ್ಕೊಳ್ಳುತ್ತೆ. Although we differ on political thoughts, we agree with each other on many matters and this keeps our relationship strong. ನಾವು ರಾಜಕೀಯ ಆಲೋಚನೆಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾಗ್ಯೂ ಬೇರೆ ವಿಷಯಗಳಲ್ಲಿ ಇಬ್ಬರಿಗೂ ಸಹಮತ ಇರುತ್ತದೆ ಮತ್ತು ಇದೇ ನಮ್ಮಿಬ್ಬರ ಸಂಬಂಧವನ್ನು ಬಲವಾಗಿಟ್ಟಿದೆ. ಈ ವಾಕ್ಯದಲ್ಲಿ ಮೊದಲನೇ ಭಾಗನೇ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿದೆ. ಈ ಅಂಡರ್ಲೈನ್ ಮಾಡಿರೋ ಭಾಗ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಮುಂದೆ ಆ್ಯಂಡ್ ಅನ್ನೋದು ಕೋಆರ್ಡಿನೇಟ್ ಕಂಜಂಕ್ಷನ್. ಅದಕ್ಕೆ ಆ್ಯಂಡ್ ದಿಸ್ ಕೀಪ್ಸ್ ಅವರ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಅನ್ನೋದೇನಿದೆ ಇದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಆ್ಯಂಡ್ ಬದಲಾಗಿ ಸೆಮಿಕಾಲನ್ ಉಪಯೋಗ ಮಾಡಿದರೂ ಕೂಡ ಸರಿ. ಆಫ್ಟರ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್ ಪ್ಲಾನ್ ಶೋ ಇಟ್ ಟು ಮೀ ಆ್ಯಂಡ್ ಐ ವಿಲ್ ಎಕ್ಸಾಮಿನ್ ಇಟ್. ಇಲ್ಲೂ ಕೂಡ ಮೊದಲನೇ ಭಾಗದಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ, ಕೊನೆಯ ಭಾಗದಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಇದೆ. ನೀನು ಪ್ರಾಜೆಕ್ಟ್ ಪ್ಲ್ಯಾನನ್ನು ಮುಗಿಸಿದ ನಂತರ ನನಗೆ ತೋರಿಸು, ನಾನದನ್ನು ಪರಿಶೀಲನೆ ಮಾಡುತ್ತೇನೆ. ವಿ ವಾಂಟೆಡ್ ಟು ಗೋ ಫಾರ್ ಅ ಟ್ರೆಕ್ ಬಟ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ದೇರ್ಫೋರ್ ವಿ ಕ್ಯಾನ್ಸಲ್ಡ್ ಇಟ್. ನಾವು ಗುಡ್ಡ ಹತ್ತಲು ಹೋಗಬೇಕೆಂದು ಬಯಸಿದ್ದೆವು, ಆದರೆ ಆಗ ಮಳೆ ಶುರುವಾಯಿತು, ಆದ್ದರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡಿದೆವು. ನೋಡಿ, ಇಲ್ಲಿ ಮೊದಲ ಭಾಗದಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಇದೆ, ಎರಡನೇ ಭಾಗದಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ. ಇಫ್ ಯು ವಾಂಟ್ ಟು ಜಾಯ್ನ್ ಅಸ್ ಯು ಹ್ಯಾವ್ ಟು ಇನ್ಫಾರ್ಮ್ ಮೀ ಇನ್ ಅಡ್ವಾನ್ಸ್ ಫಾರ್ ಐ ನೀಡ್ ಟು ಮೇಕ್ ದ ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ಸ್. ಒಂದು ವೇಳೆ ನೀನು ನಮ್ಮೊಂದಿಗೆ ಸೇರಬೇಕೆಂದರೆ ನೀನು ನನಗೆ ಮೊದಲೇ ತಿಳಿಸಬೇಕು, ಏಕೆಂದರೆ ನಾನು ಭಾಗವಹಿಸುವವರ ಪಟ್ಟಿಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಫಾರ್ ಅಂತ ಏನಿದೆ ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮತ್ತು ಇದರ ಅರ್ಥ ಏಕೆಂದರೆ. ಅದಕ್ಕಾಗಿ ಈ ಫಾರ್ ಆದ ನಂತರ ಬರುವ ಸೆಂಟೆನ್ಸ್ ಏನಿದೆ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಬಿಕಾಸ್ ಐ ವಾಸ್ ಟಯರ್ಡ್ ಐ ವೆಂಟ್ ಟು ಬೆಡ್ ಅರ್ಲಿ, ಬಟ್
I couldn't sleep as there was a lot of noise. ನೋಡಿ, ಈ ವಾಕ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಐ ವಾಸ್ ಟಯರ್ಡ್ ಐ ವೆಂಟ್ ಟು ಬೆಡ್ ಅರ್ಲಿ ಅನ್ನೋದೇನಿದೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ನಾನು ದಣಿದಿದ್ದರಿಂದ ಬೇಗನೆ ಮಲಗಲು ಹೋದೆ. ಬಟ್ ಐ ಕುಂಟ್ ಸ್ಲೀಪ್ ಆಸ್ ದೆರ್ ವಾಸ್ ಅ ಲಾಟ್ ಆಫ್ ನಾಯ್ಸ್. ಗಲಾಟೆ ಬಹಳ ಇದ್ದುದರಿಂದ ನನಗೆ ಮಲಗಲು ಸಾಧ್ಯವಾಗಲಿಲ್ಲ. ಐ ಕುಡಂಟ್ ಸ್ಲೀಪ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಈ ವಾಕ್ಯ ಇಷ್ಟೇ ಇದ್ರೂ ಕೂಡ ಇದು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಆದರೆ ಇದು ಮತ್ತೆ ಮುಂದುವರೆದಿದೆ. ಆಸ್ ದೆರ್ ವಾಸ್ ಅ ಲಾಟ್ ಆಫ್ ನಾಯ್ಸ್ ಅನ್ನೋದು ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇದೆ. ಅಂದರೆ ಡಿಪೆಂಡೆಂಟ್ ಕ್ಲಾಸ್ಗಳು ಒಂದಕ್ಕಿಂತ ಜಾಸ್ತಿ ಇರಬಹುದು ಸೆಂಟೆನ್ಸಲ್ಲಿ ಅಂತ. ಐ ವಾಂಟೆಡ್ ಟು ಸೇವ್ ಮನಿ ಬಟ್ ಐ ಕುಡಂಟ್ ಸೇವ್ ಎನಿ ಆಸ್ ದ ಎಕ್ಸ್ಪೆನ್ಸಸ್ ವೇರ್ ಮೋರ್ ದಟ್ ವೇರ್ ಅನ್ಎಕ್ಸ್ಪೆಕ್ಟೆಡ್. ಇಲ್ಲಿ ಈ ಭಾಗ ಕಾಂಪೌಂಡ್ ಸೆಂಟೆನ್ಸ್. ನಾನು ಹಣವನ್ನು ಉಳಿತಾಯ ಮಾಡಬೇಕೆಂದುಕೊಂಡಿದ್ದೆ, ಆದರೆ ನನಗೆ ಏನನ್ನೂ ಉಳಿಸಲಾಗಲಿಲ್ಲ. ಮುಂದೆ ಆಸ್ ದ ಎಕ್ಸ್ಪೆನ್ಸಸ್ ವೇರ್ ಮೋರ್ ದಟ್ ವೇರ್ ಅನ್ಎಕ್ಸ್ಪೆಕ್ಟೆಡ್. ಇವೆರಡೂ ಡಿಪೆಂಡೆಂಟ್ ಕ್ಲಾಸ್ಗಳು. ಆಸ್ ಎಕ್ಸ್ಪೆನ್ಸಸ್ ವೇರ್ ಮೋರ್ ಅಂದರೆ ಖರ್ಚುಗಳು ಜಾಸ್ತಿ ಆಗಿದ್ದರಿಂದ. ದಟ್ ವೇರ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಇವು ಅನಿರೀಕ್ಷಿತವಾಗಿ ಬಂದವುಗಳು. While you were working, I went out and I brought some vegetables. ನೀನು ಕೆಲಸ ಮಾಡುತ್ತಿರುವಾಗ ನಾನು ಹೊರಗೆ ಹೋದೆ ಮತ್ತು ಕೆಲವು ತರಕಾರಿಗಳನ್ನು ತಂದೆ. My father warned me so that I be cautious and keep away from those bad boys. ನನ್ನ ತಂದೆ ನನಗೆ ಎಚ್ಚರಿಕೆ ಕೊಟ್ಟರು, ಅದರಿಂದ ನಾನು ಎಚ್ಚರಿಕೆಯಿಂದ ಇರಬೇಕು ಎಂದು. ಹಾಗೆಯೇ ನಾನು ಆ ಕೆಟ್ಟ ಹುಡುಗರಿಂದ ದೂರವಿರಬೇಕು ಎಂದು. ಇಫ್ ಕಾವ್ಯ ಡಸಂಟ್ ಲೈಕ್ ಟು ಗೋ, ಐ ಶಾಲ್ ರಿಕ್ವೆಸ್ಟ್ ಹರ್ಷ್ ಟು ಗೋ ಆರ್ ಐ ವಿಲ್ ಗೋ ಮೈ ಸೆಲ್ಫ್. ಒಂದು ವೇಳೆ ಕಾವ್ಯ ಹೋಗಲು ಇಷ್ಟಪಡದಿದ್ದರೆ ನಾನು ಹರ್ಷನನ್ನು ಹೋಗುವಂತೆ ವಿನಂತಿಸಿಕೊಳ್ಳುವೆನು ಅಥವಾ ನಾನೇ ಹೋಗುವೆನು. ಐ ನೀಡ್ ಮನಿ ಆ್ಯಂಡ್ ಐ ಹ್ಯಾವ್ ಅಪ್ಲೈಡ್ ಫಾರ್ ಅ ಲೋನ್. ನನಗೆ ಹಣದ ಅವಶ್ಯಕತೆ ಇದೆ, ನಾನು ಸಾಲಕ್ಕಾಗಿ ನಿವೇದನೆ ಮಾಡಿಕೊಂಡಿದ್ದೇನೆ. ಇದು ಕಾಂಪೌಂಡ್ ಸೆಂಟೆನ್ಸ್. ಬಿಕಾಸ್ ಐ ವಾಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಏಕೆಂದರೆ ನಾನು ಒಂದು ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದೇನೆ. ಇದು ಡಿಪೆಂಡೆಂಟ್ ಕ್ಲಾಸ್. ಸಿನ್ಸ್ ಯು ಆರ್ ನಾಟ್ ವರ್ಕಿಂಗ್ ಸ್ಯಾಟಿಸ್ಫ್ಯಾಕ್ಟರಿಲಿ, ಐ ಆಮ್ ವಾರ್ನಿಂಗ್ ಯು ನೌ ಆ್ಯಂಡ್ ಐ ಪ್ಲೇಸ್ ಯು ಇನ್ ಅಬ್ಸರ್ವೇಷನ್ ಅಂಟಿಲ್ ಯು ಶೋ ಸಮ್ ಇಂಪ್ರೂವ್ಮೆಂಟ್. ನೀನು ತೃಪ್ತಿಕರವಾಗಿ ಕೆಲಸ ಮಾಡದೇ ಇರುವುದರಿಂದ ಈಗ ನಾನು ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ಮತ್ತು ನೀನು ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸುವವರೆಗೂ ನಿನ್ನನ್ನು ಪರಿಶೀಲನೆಯಲ್ಲಿ ಇಟ್ಟಿರುತ್ತೇನೆ. Even though I love her, I couldn't express it. She left me. ನಾನು ಅವಳನ್ನು ಪ್ರೀತಿಸುತ್ತಿದ್ದರೂ ನನಗೆ ಅದನ್ನು ವ್ಯಕ್ತಪಡಿಸಲು ಆಗಲಿಲ್ಲ. ಅವಳು ನನ್ನನ್ನು ಬಿಟ್ಟು ಹೋದಳು. ನೋಡಿ, ಇದು ಕೂಡ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಎಷ್ಟು ಉದ್ದ ಇದೆ ನೋಡಿ. ಇಂಡಿಯಾ ಅಟ್ಯಾಕ್ಡ್ ಸಮ್ ಬಿಲ್ಡಿಂಗ್ಸ್ ದಟ್ ವೇರ್ ಯೂಸ್ಡ್ ಬೈ ದ ಟೆರರಿಸ್ಟ್ಸ್ ಇನ್ ಪಾಕಿಸ್ತಾನ್ ಬಿಕಾಸ್ 4 terrorists who came from Pakistan shot innocent people who came to Kashmir to enjoy their holidays, but Pakistan denies the truth that the terrorists came from Pakistan. ನೋಡಿ, ಇದರಲ್ಲಿ ಎಷ್ಟು ಡಿಪೆಂಡೆಂಟ್ ಕ್ಲಾಸಸ್ ಇದೆ ಅಂತ. ಇವೆಲ್ಲವೂ ಸಬಾರ್ಡಿನೇಟ್ ಕಂಜಂಕ್ಷನ್ಸ್, ಅಂದರೆ ಇಷ್ಟು ಡಿಪೆಂಡೆಂಟ್ ಕ್ಲಾಸಸ್ ಇದಾವೆ ಅಂತ ಅರ್ಥ. ಈ ಬಟ್ ಇದೊಂದೇ ಕೋಆರ್ಡಿನೇಟ್ ಕಂಜಂಕ್ಷನ್, ಅಂದರೆ ಇದರ ಹಿಂದೆ ಮತ್ತು ಇದರ ಮುಂದೆ ಇರತಕ್ಕಂಥದ್ದು ಸಂಪೂರ್ಣ ಸೆಂಟೆನ್ಸ್ಗಳು. ಈ ಬಟ್ ಆದಮೇಲೆ ಏನು ಸೆಂಟೆನ್ಸ್ ಬಂದಿದೆ, ಇದರಿಂದಾಗಿ ಇದು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿದೆ. ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಭಿಮಾನದಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋಂಥ ಸಂಖ್ಯೆ 1,00,000ಕ್ಕೆ ಹತ್ತಿರ ಬರ್ತಾ ಇದೆ. ನೀವು ಇದರಲ್ಲಿ ಪಾಲ್ಗೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.